ಮುಂಭಾಗದಲ್ಲಿ ಕುಳಿತಿರೋರು ಎಲ್ಲರೂ ಈಗ ಅವರು ಅದೇ ಹೇಳ್ತಾ ಇದ್ರು, ಇದು ಔಪಚಾರಿಕವಾಗಿ ಕಾಣುತ್ತೆ, ಆದ್ರೆ ಎಲ್ಲ ಬಂಧು ಮಿತ್ರರೇ ಇರೋದ್ರಿಂದ ಸೊ ಎಲ್ರಿಗೂ ಸ್ವಾಗತ, ಎಲ್ರಿಗೂ ನಮಸ್ಕಾರ. ನಾನು ಪುಸ್ತಕದ ಹಿನ್ನುಡಿ ಬರ್ಕೊಟ್ಟೆ, ಅಭಿಷೇಕ್ ಅವ್ರಿಗೆ ಕೇಳಿದ್ದೆ, ಪುಸ್ತಕದ್ದು ಕಂಟೆಂಟ್ ಬೇಕಲ್ಲ ನನ್ಗೆ, ಕಂಟೆಂಟ್ ಓದ್ದೆ ನಾನು ಹೇಗ್ ಬರೆಯೋದು, ಒಂದೆರಡು ಅಧ್ಯಾಯ ಕಳಿಸ್ತೀನಿ, ನೀವು ಓದಿ ಬರೀ. ಯಾಕಂದ್ರೆ ಇದ್ರಲ್ಲಿ ಬೇಗ ಆಗ್ತಾ ಇದ್ದಿತ್ತು, ಅಲ್ಲಾಗಿದ್ದ ಘಟನೆಗಳನ್ನ ಅದನ್ನ ಹಾಗೆ ಕಲ್ಪಿಸ್ಬೇಕಾಗಿತ್ತು. ಇದು ಪ್ರಚಲಿತ, ಒಂದಷ್ಟು ದಿನ ಬಿಟ್ರೆ ಜನಮಾನಸದಿಂದ ನಿಮಗೆ ಗೊತ್ತಿದ್ದು ಸೋಷಿಯಲ್ ಮೀಡಿಯಾ ಯುಗ, ಮತ್ತೊಂದೇನೋ ಗದ್ದಲ ಬರುತ್ತೆ, ಇದು ಮರ್ತೆ ಹೋಗ್ಬಿಡುತ್ತೆ ಅನ್ನುವಂತ ಪರಿಸ್ಥಿತಿಲಿ ಕಾಲ್ಗಟ್ಟದಲ್ಲಿ ನಾವಿದ್ದೀವಿ. ಕಳ್ಸಪ್ಪ ಹಾಗೆ ಅಂತ ಹೇಳಿದಾಗ ಕಳಿಸಿದ್ರು, ಒಂದ್ 2 ಅಧ್ಯಾಯ ಕಳಿಸಿದ್ರು. ನಾನು ಓದ್ದೆ, ತುಂಬಾ ಚೆನ್ನಾಗಿತ್ತು. ಸರಿ ಅಂತ ಹೇಳಿ ನಾನೊಂದು ಬೆನ್ನುಡಿ ಅಂತ ಹೇಳ್ತೀವಿ, ಬ್ಲರ್ಬ್ ಅಂತ, ಅದನ್ನ ಬರೆದು ಕಳಿಸ್ತೇನೆ. ಅದಾದ್ಮೇಲೆ ಇಲ್ಲಿ ಇವತ್ತು ಮಾತಾಡ್ಬೇಕಾಗಿತ್ತಲ್ಲ, ಇವರು ಬರ್ಬೇಕು ಅಂತ ಹೇಳಿದ್ರು. ನಾನು ಎಸ್ ಅಂತ ಹೇಳಿದೆ. ಪುಸ್ತಕ ಪೂರ್ತಿ ಓದಿಲ್ವಲ್ಲ, ಏನ್ ಮಾತಾಡೋದು? ಸೊ 1 ತಾಸು ಮುಂಚೆ ನಾನು ಇಲ್ಲಿ ಬಂದೆ. ಅಭಿಷೇಕ್ ಅವ್ರಿಗೆ ಕೇಳಿದೆ, ದಯವಿಟ್ಟು ಪುಸ್ತಕ ಕೊಡಿ ಅಂತ. ಪುಸ್ತಕ ಪೂರ್ತಿ ಓದಿ ಮುಗಿಸ್ದೆ. ಯಾಕಂದ್ರೆ ನಾನು ಹೇಳ್ಬೋದು, ಇದು ಸುಮ್ಮನೆ ಮಾತಿಗೆ ಹೇಳ್ತಿಲ್ಲ, ಇದು 1.5 ತಾಸಿನಲ್ಲಿ ಖಂಡಿತ, ಅಂದ್ರೆ ನೀವು ಹಿಡ್ಕೊಂಡ್ರೆ ಅದು ಬಿಡೋದೇ ಇಲ್ಲ. ಒಂದೇ ಸಿಟ್ಟಿಂಗ್ ಅಲ್ಲಿ ಅದು ಓದಿಸ್ಕೊಳ್ಳುವಂತ ತಾಕತ್ತಿದೆ. ಪುಸ್ತಕದ ಬಗ್ಗೆ ಏನೋ ಹೇಳಕ್ ಮುಂಚೆ ನಾನು ಒಂದು ವಿಷಯ ಹೇಳ್ತೀನಿ. ಅಭಿಷೇಕ್, ಇದು ನಿಮ್ಮ ಪ್ರಥಮ ಪುಸ್ತಕ ಅಂತ ಖಂಡಿತ ಅನ್ಸಲ್ಲ. ಈಗ ನಾನು 2017ರಿಂದ ಬರೆಯಕ್ ಶುರು ಮಾಡಿದೆ. 1250 ಪ್ರಕಟಿತ ಲೇಖನ ಆಗಿದೆ. ನನ್ನ ಮೊದಲನೇ ಪುಸ್ತಕ ಹಣ ಕ್ಲಾಸ್ ತೆಗೆದು ನೋಡಿದಾಗ ನನಗೆ ನಾಚಿಕೆ ಆಗೋದು, ಇದು ನಾನ್ ಬರದ್ನ ಯಾಕೆ ಹೀಗ್ ಬರ್ದಿದ್ದೀನಲ್ಲ ಎಳ್ಸೆಳ್ಸಾಗಿ ಅಂತ. ಬಟ್ ಇವ್ರು 20 ವರ್ಷ ಬಿಟ್ಟು ಇದನ್ನ ತೆಗೆದು ನೋಡಿದ್ರು ಅವ್ರಿಗೆ ಆ ಭಾವನೆ ಬರಲ್ಲ. ಇದನ್ನ ನಾನು ಸುಮ್ನೆ ಅವ್ರನ್ನ ಹೊಗಳಕ್ಕೆ ನಾನು ಕರೆದ್ ಬಿಟ್ಟಿದ್ದಾರೆ, ಅವ್ರ ಕಾರ್ಯಕ್ರಮ ಅವ್ರನ್ನ ಹೊಗಳಬೇಕು ಅಂತ ಸತ್ಯವಾಗ್ಲೂ ಹೇಳ್ತಾ ಇಲ್ಲ. ಪುಸ್ತಕದಲ್ಲಿ ಆ ಶಕ್ತಿ ಇದೆ. ನಾನು ಓದಿದ ನಂತರ ಅವರು ಮಾಡಿದ ಮೊದಲ ಕೆಲಸ ಅಂದ್ರೆ ಹೋಗಿ ಅವ್ರನ್ನ ಹಗ್ ಮಾಡ್ಕೊಂಡಿದ್ದು, ಆಯ್ತಾ. ನಂತರ 2ನೇ ಪ್ರಶ್ನೆಗೆ ಏನ್ ಕೇಳಿದೆ ಗೊತ್ತಾ? ಮಂಜಣ್ಣ ಎಲ್ಲಿ, ಕ್ಯಾಮ್ರಾ ಮಂಜಣ್ಣ ಎಲ್ಲಿ? ಎಷ್ಟು ಸೊಗಸ ಕಟ್ಕೊಂಡು ಹೋಗ್ತಾರೆ ಗೊತ್ತಾ ಇಲ್ಲಿ. ಆ ಒಂದು ಘಟನೆಗಳನ್ನ ವಿವರಿಸೋದಿದೆಯಲ್ಲ, ಆ ಅಕ್ಷರಗಳಿದೆಯಲ್ಲ, ಆ ಅಕ್ಷರ ಜೋಡಣೆನೆ ಮನುಷ್ಯನ ಸಂಬಂಧನ ಬೆಸೆಯೋದು. ನನ್ಗೆ ಅಭಿಷೇಕ ಹೇಳ್ಕೊಡುವಂತ ಪರಿಚಯ ಅಲ್ಲ, ಆದ್ರೆ ನನಗೆ ತುಂಬಾ ಪರಿಚಯ ಆಗುತ್ತೆ. ನಾನು ಅವ್ರ ಹತ್ರ ಮಾತಾಡಿದ್ ಬಿಟ್ರೆ ಅವರು ಕಾಮೆಂಟ್ ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆ ಹೀಗೆ, ಮತ್ತೆ ವಿಸ್ತಾರದ ಸಾರಥಿಗಳಾಗಿದ್ದವರು ಇಲ್ಲಿದ್ದಾರೆ. ಹಾಗೆ ವಿಸ್ತಾರ ಹೋದಾಗ 1-2 ಸರಿ ನಮ್ ಶರತ್ ಜೊತೆ ಎಲ್ಲ ನೋಡಿದ್ದೆ, ನಾನು ಮಾತಾಡ್ಸಿದ್ದೆ ಬಿಟ್ರೆ ಅಂತ ಹೇಳ್ಕೊಳ್ಳುವಂತ ದಿನನಿತ್ಯದ ಸಂಬಂಧ ಏನು ಅವ್ರ ಜೊತೆ ಇರ್ಲಿಲ್ಲ. ಬಟ್ ಇದು ಹೋಗಿದ್ಮೇಲೆ ಇಲ್ಲ, ನಂಗೆ ಅಭಿಷೇಕ್ ತುಂಬಾ ಚೆನ್ನಾಗ್ ಗೊತ್ತು ಅಂತ ಅನ್ಸಕ್ ಸ್ಟಾರ್ಟ್ ಆಯ್ತು. ಯಾಕೆ ಹಾಗಾಗುತ್ತೆ ಅಂದ್ರೆ ಅಕ್ಷರದಲ್ಲಿರೋ ತಾಕತ್ತು ಹಾಗೆ. ಸೊ ಪುಸ್ತಕದ ಬಗ್ಗೆ 1-2 ನಿಮಿಷ ಮಾತಾಡ್ತೀನಿ. ಅದಕ್ ಮುಂಚೆ ಇನ್ನೊಂದು ಅವ್ರಿಗೊಂದು ಮಾತು ಹೇಳ್ಬಿಟ್ಟು, ಅಭಿಷೇಕ್, ಇದು ಮೊದಲನೇದಾಗ್ಬಾರ್ದು, ಕೊನೆಯದಾಗ್ಬಾರ್ದು, ಬರಿತವ್ರು. ಯಾಕಂದ್ರೆ ನಿಜವಾಗ್ಲೂ ಅಕ್ಷರದಲ್ಲಿ ಶಕ್ತಿ ಇದೆ ನಿಮ್ಮಲ್ಲಿ. ಹೇಗೆ ನನ್ಗೆ ಗೊತ್ತಿಲ್ಲ, ಯಾಕಂದ್ರೆ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ ಇವತ್ತು ಬರೆದಂತ ಪುಸ್ತಕಗಳಲ್ಲಿ ಸತ್ವ ಇರಲ್ಲ. ನಾವು ಅದನ್ನು ಬಾಯ್ಬಿಟ್ಟು ಹೇಳಕ್ ಆಗಲ್ಲ, ಅರ್ಥ ಆಯ್ತಾ? ಹೇಳಕ್ ಆಗಲ್ಲ. ಕೆಲವೊಮ್ಮೆ ದಾಕ್ಷಿಣ್ಯಕ್ಕೆ ಏನೋ ಬಂದಿರ್ತೀವಿ, ಹೇಳ್ಬೇಕಾಗುತ್ತೆ, ಹೋಗುತ್ತೆ. ಇವತ್ತು ಮನಸ್ಫೂರ್ತಿಯಾಗಿ ಹೇಳ್ತೀನಿ, ನಿಲ್ಲಿಸ್ಬೇಡಿ. ಅಕ್ಷರ ಎಲ್ರಿಗೂ ಒಲಿಯೋದಿಲ್ಲ, ಗೊತ್ತಿಲ್ಲ. ಅದೇನೋ ತಾಯಿ ಸರಸ್ವತಿ ದಯ ನಿಮ್ ಮೇಲಿದೆ ಅನ್ಸುತ್ತೆ. ಅದ್ಭುತವಾಗಿ ಬರ್ಕೊಂಡಿದ್ದಾರೆ, ತುಂಬಾ ಚೆನ್ನಾಗಿದೆ. ಖಂಡಿತ ನಿಲ್ಲಿಸ್ಬೇಡಿ, ಯಾಕಂದ್ರೆ ಅವ್ರದ್ದು ವೃತ್ತಿ ಆಗಿದೆ. ಎಂತಹ ಅದೃಷ್ಟಶಾಲಿ ನೋಡಿ ಅವರು. ಯಾಕೆ ಹೇಳಿದೆ ಅಂದ್ರೆ ಈ ಮಾತನ್ನ, ಅವ್ರಿಗೆ ಪ್ರತಿನಿತ್ಯ ಒಂದು ಕಥೆ ಸಿಕ್ಕುತ್ತೆ. ನೋಡೋ ಕಣ್ಣೊಂದು ಇದ್ಬಿಟ್ರೆ ಪ್ರತಿನಿತ್ಯ ಅವ್ರಿಗೆ ಪ್ರತಿಗಳಿಗೇನು ಒಂದು ಕಥೆ ಸಿಕ್ಕುತ್ತೆ. ನನ್ನ ಹಾಗೆ ಭಾವಿಸ್ತೀನಿ, ನನ್ನ ಜೀವನನೂ ಕೂಡ ಹಾಗೆ. ನನ್ಗೆ ಏನ್ ನೋಡಿದ್ರು ನನ್ಗೆ ಅಲ್ಲೊಂದು ಕಥೆ ಕಾಣುತ್ತೆ, ಎಲ್ರಿಗೂ ಕಾಣುತ್ತೆ. ಆದ್ರೆ ಎಲ್ರಿಗೂ ಅದನ್ನ ಬರೆಯೋ ಶಕ್ತಿ ಭಗವಂತ ಕೊಟ್ಟಿರಲ್ಲ. ಅಂತ ಶಕ್ತಿ ಅವ್ರಿಗೆ ಕೊಟ್ಟಿದ್ದಾರೆ ತಾಯಿ ಶಾರದೆ. ಕಂಟಿನ್ಯೂ ಮಾಡಿ, ದಯವಿಟ್ಟು ಇಲ್ಲಿ ನಿಲ್ಲೋದ್ ಬೇಡ. ಇದು ಒಂದು ಪುಸ್ತಕಕ್ಕಾಗಿ ನಿಲ್ಲೋದ್ ಬೇಡ. 1000 ಕಥೆ ಇರುತ್ತೆ ನಿಮ್ಮ ಹತ್ರ. ಮೇಡಮ್ ಇದಾರೆ, ಅವ್ರದ್ದು ಗೈಡೆನ್ಸ್ ನಿಮ್ಗೆ ಇದ್ದೇ ಇರುತ್ತೆ. ಶೋಭಾ ಮೇಡಮ್ ಅವ್ರದ್ದು ಒಂದು ಇದಿದೆ ಉಕ್ತಿ, ಅವ್ರು ಯಾವಾಗ್ಲೂ ಹೇಳ್ತಿರೋ ಒಂದು ಇಂಟರ್ವ್ಯೂ ಅವರೆಲ್ಲ ನೋಡ್ದೆ ನಾನು. ಅದು ನನ್ನ ಬಾಳಿನ ಒಂದು ಥೀಮ್ ಕೂಡ. ಹಾಗಾಗಿ ನನಗೆ ಬಹಳ ಇಷ್ಟ. ಕೆಲಸ ಮಾಡ್ತಾ ಹೋಗ್ಬೇಕು, ಕೆಲಸ ಕೆಲಸ ಕೆಲಸ, ಅದು ಬಿಟ್ರೆ ಮಿಕ್ಕಿದೆಲ್ಲ ತಾನೇ ತಾನಾಗುತ್ತೆ ಅನ್ನೋದು ಮೇಡಮ್ ಹೇಳ್ತಿರ್ತಾರೆ. ನಂಗೆ ಶೋಭಾ ಮೇಡಮ್ ಕೂಡ ಹಾಗೆ ತೀರಾ ಪರಿಚಯ ಇಲ್ಲ, ದಿನನಿತ್ಯದ ನಾನು ಅವ್ರ ಜೊತೆ ಮಾತಾಡಿಲ್ಲ. ಅದೊಂದು ವಿಡಿಯೋ ಇಲ್ಲ, ಇವ್ರು ನನ್ನ ಸಹೋದರಿ ಅನ್ನಿಸ್ಬಿಡ್ತು ನನಗೆ. ನಾನು ಅದನ್ನ ಬರ್ದು ಬಿಟ್ಟೆ. ಯಾಕಂದ್ರೆ ಕೊನೆಗೂ ಗೆಲ್ಲೋದೇನ್ ಗೊತ್ತಾ, ಕೆಲಸ ಅಷ್ಟೇ. ಸಮಾಜದಲ್ಲಿ ನೀವು ಏನೇ ಮಾಡಿ ಅದಕ್ಕೊಂದು ಕೊಂಕು ತೆಗೆಯೋ ರೀತಿ ಇರ್ತದೆ. ಹಾಗಾಗಿ ನಾವು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ದೆ ಕೆಲಸ 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 ಅಂತ ಹೋದ್ರೆ ಒಳ್ಳೇದಾಗುತ್ತೆ. ಆ ಕೆಲಸನ ನೀವು ಮಾಡಿದೀರಾ. ಏಪ್ರಿಲ್ 29
2025 ನೀವು ಎಲ್ಲರೂ ಬಹುಶಃ ಅವರು ಕೂಡ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾರೆ. ಮಧ್ಯರಾತ್ರಿ ಅವ್ರಿಗೊಂದು ಕಾಲ್ ಬರುತ್ತೆ, ಪಹಲ್ಗಾಮ್ ಅಲ್ಲಿ ಈ ತರ ಆಗಿದೆ, ಈ ಘಟನೆಗಳನ್ನ ನೋಡ್ತಾ ಇತ್ತು ಅಂತಂದ್ರೆ ಯುದ್ಧ ಆಗೋ ಸಾಧ್ಯತೆ ಇದೆ, ಹೋಗ್ತೀಯಾ ಅಭಿ ಅಂತ ಕೇಳ್ತಾರೆ ಸಂಸ್ಥೆಯವರು. ನಿದ್ದೆಗಳಲ್ಲಿ ಈತ ಏನ್ ಹೇಳ್ಬೇಕು, ಹೋಗ್ತೀನಿ ಅಂತಾರೆ. ಅಪ್ಪನ್ ಕೇಳಲ್ಲ, ಅಮ್ಮನ್ ಕೇಳಲ್ಲ, ಮಕ್ಳು ನಿದ್ದೆಲಿದ್ದಾರೆ, ಹೆಂಡತಿನ್ ಕೇಳಲ್ಲ, ಹೋಗ್ತೀನಿ ಅಂತ ಹೇಳ್ಬಿಡ್ತಾರೆ. ನೆಕ್ಸ್ಟ್ ಡೇ ಬೆಳಿಗ್ಗೆ ಎದ್ದು ಅವ್ರು ಹೇಳಿದ 10 ನಿಮಿಷಕ್ಕೆ ಟಿಕೆಟ್ ಬಂದ್ಬಿಡುತ್ತೆ, 2 ಟಿಕೆಟ್ ಬುಕ್ ಆಗಿ ಹೋಗ್ಬಿಡುತ್ತೆ. ಬೆಳಿಗ್ಗೆ ಅವ್ರಿಗೆ ಅವಾಗ ಒಂದ್ ಸ್ವಲ್ಪ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ ಯಾರಿಗೂ ಹೇಳಿಲ್ಲ, ಏನು ಕೇಳಿಲ್ಲ. ಅಪ್ಪನ್ ಕೇಳ್ತಾರೆ, ಎಲ್ಲಿದ್ದೀರಾ ಸರ್? ಅಪ್ಪನ್ ಕೇಳಿದ್ರೆ ನೀನ್ ಇಷ್ಟ ಕಣ ಏನ ಮಾಡು ಅಂತಾರ ಅವ್ರು. ಎಲ್ಲರ ಮನೇಲೂ ಅಪ್ಪ ಅಮ್ಮ ಹಂಗೆ ಅಲ್ವಾ? ಹೆಂಡತಿನ್ ಕೇಳ್ತಾರೆ, ಹೋಗು ಅಬ್ಬಿ ಅಂತಾರೆ. ಮಕ್ಳಿಗೆ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಇವತ್ತಿನ ಕಾಲಘಟ್ಟ ಹೇಗಿದೆ ಅಂದ್ರೆ, ಅಸ್ಥಿರತೆ ಎಷ್ಟಿದೆ ಅಂದ್ರೆ, 8 ವರ್ಷದ ಮಕ್ಕಳು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಾ ಇದ್ದಾರೆ, 24 ವರ್ಷದ ಯುವಕರು ಹಾರ್ಟ್ ಅಟ್ಯಾಕ್ ಅಲ್ಲಿ ಸಾಯ್ತಿದ್ದಾರೆ. ಯಾವ ಕ್ಷಣದಲ್ಲಿ ಯಾರಿಗೆ ಯಾವಾಗ ಏನು ಬೇಕಾದ್ರೂ ಆಗ್ಬೋದು ಅಂತ ಕಾಲಘಟ್ಟದಲ್ಲಿ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಇರೋವಾಗ ಅದ್ಯಾವ್ದು ಬಾರ್ಡರ್ ಕಳಿಸೋದು ಎಷ್ಟು ಕಷ್ಟದ ಕೆಲಸ. ಆದ್ರೆ ಅಭಿ ಮನ್ಸ್ ಮಾಡಿರ್ತಾರೆ, ಅವ್ರು ಯಾರನ್ನೂ ಕೇಳೋದು ಇಲ್ಲ, ಎಸ್ ಅಂದ್ಬಿಡ್ತಾರೆ ಸಂಸ್ಥೆಗೆ. ಅದು ಅವ್ರ ಕೆಲಸದ ಮೇಲಿರೋ ಅದು ಪ್ರೀತಿ ತೋರಿಸುತ್ತೆ, ಹೊರಟ್ಬಿಡ್ತಾರೆ. ಅಲ್ಲಿ ಹೋದ್ಮೇಲೆ ಏನಾಯ್ತು, ಅಲ್ಲಿ ಇಳಿದ ತಕ್ಷಣ ಅವ್ರ ಕಣ್ಣಿಗೆ ಏನ್ ಕಾಣ್ತು, ಅಲ್ಲಿಂದ ಹಿಡಿದು ಒಬ್ಬ ಪತ್ರಕರ್ತನ ಡೈರಿಯಿಂದ ನೀವೇನೋ ಬೇಸರ ಪಡಿಸೋದು ಅಂತಿಲ್ಲ, ಒಂದು ಸರಿ ನೀವು ಕೈಲಿ ಇಟ್ಕೊಂಡ್ರೆ ಖಂಡಿತ ನಾನು ಪ್ರಾಮಿಸ್ ಮಾಡ್ತೀನಿ ನೀವು ಅದನ್ನ ಕೆಳಗಿಡೋದಿಲ್ಲ. ಅಷ್ಟು ಚೆನ್ನಾಗಿ ನನ್ಗೆ ಆಶ್ಚರ್ಯ ಆಗೋದೇ ಅದ್ ಹೇಗೆ ಒಬ್ಬ ಪ್ರಥಮ ಬಾರಿಗೆ ಬರ್ತಿದ್ದು ಅಂತ ಹೇಳ್ತಾರೆ. ನನ್ಗೆ ಸುಳ್ಳು ಅನ್ಸುತ್ತಪ್ಪ. ಯಾಕಂದ್ರೆ ಅವ್ರೇನೋ ಕಾಲೇಜ್ ಟೈಮಲ್ಲೋ ಇನ್ನೊಂದ್ ಕಡೆ ಏನೋ ಬರೀತಾ ಇದ್ರು ಅಂತ ಅನ್ಸುತ್ತೆ ನನಗೆ. ಮೊದಲನೇ ಸರಿನೇ ಇದು ಇಷ್ಟು ಚಂದವಾಗಿ ಹೆಂಗ್ ಬರಕ್ ಸಾಧ್ಯ ಅಂತ. ಅಲ್ಲೆಲ್ಲೋ ಹೋಗಿ ನಿಲ್ಲಿಸ್ತಾರೆ, ಹೇಳ್ತಾರೆ ನಾನು ಚಿತ್ರಾನ್ನ, ಪುಳಿಯೋಗರೆ, ಇಡ್ಲಿ, ದೋಸೆ ಎಲ್ಲ ಬಿಟ್ಬಿಟ್ಟು ಸ್ಥಳೀಯ ಆಗ್ಬಿಟ್ಟೆ. ಅಲ್ಲಿ ಅವ್ರದೇನೋ ಒಂದು ಬ್ರೆಡ್ ಹೆಸರು ಬರೀತಾರೆ, ನಾನು ಮರೆತೋಯ್ತು. ಅದು ಚಾ ಕುಡ್ಕೊಂಡು ಸ್ಥಳೀಯ ಆಗ್ಬಿಟ್ಟೆ ಅಂತಾರೆ. ಹೋಗಿದ್ 3ನೇ ದಿನಕ್ಕೆ ಸ್ಥಳೀಯ. ಅದು ಒಬ್ಬ ನಿಜವಾದ ಪತ್ರಕರ್ತನಲ್ಲಿ, ವರದಿಗಾರನಲ್ಲಿ ಇರಬೇಕಾದ ಅಂಶ. ಅದನ್ನ ಬಹಳ ಸೊಗಸಾಗಿ ಇದರಲ್ಲಿ ಬರೆದಿದ್ದಾರೆ. ಒಂದ್ ಕಡೆ ಹೋಗ್ತಾರೆ, ಆ ಊರಿಗೆ ಯಾರು ಜಾಸ್ತಿ ಹೋಗಿಲ್ಲ. ಅಲ್ಲೆಲ್ಲ ಬಹಳಷ್ಟು ಪ್ರದೇಶಗಳು ಸೂಕ್ಷ್ಮ ಪ್ರದೇಶಗಳೇ, ಅಲ್ಲಿ ನಾರ್ಮಲ್ ಪ್ರದೇಶ ಅನ್ನೋದು ಏನೇ ಇಲ್ಲ, ಎಲ್ಲಾದು ಕಾನ್ಫ್ಲಿಕ್ಟ್ ಝೋನೇ. ಅಲ್ಲಿ ಒಂದ್ ಕಡೆ ಹೋಗ್ತಾರೆ, ಒಂದ್ 10-15 ಜನ ಬರಕ್ ಶುರು ಮಾಡ್ತಾರೆ. ಒಬ್ರ ಕೈಯಲ್ಲಿ ಕತ್ತಿ, ಇನ್ನೊಬ್ರ ಕೈಯಲ್ಲಿ ಕುಡ್ಗೋದು, ಇನ್ನೊಬ್ರ ಕೈಯಲ್ಲಿ ಲಾಠಿ, ಇದನ್ನೆಲ್ಲ ಇಟ್ಕೊಂಡ್ ಬರ್ತಾರೆ. ಇವ್ರ ಕ್ಯಾಮ್ರಾಮನ್ ಸಾಮಾನ್ಯವಾಗಿ ಎಲ್ಲ ಮನುಷ್ಯನಿಗೂ ಒಂದು ಭಯ ಅನ್ನೋದಾಗುತ್ತಲ್ಲ. ನಾವು ಚಲನಚಿತ್ರದಲ್ಲಿ ಈ ರೀತಿ ಒಂದು ಸನ್ನಿವೇಶ ತೋರಿಸಿದ್ರೆ ಭಯ ಆಗುತ್ತೆ, ಏನಾಗುತ್ತಪ್ಪ ಅಂತ. ಸೊ ಆಗ ಅವ್ರಿಗೆ ಭಯ ಆಗುತ್ತೆ, ಇದೇನಾಯ್ತು ಅಂತ. ಬಂದೆಲ್ಲ ಸುತ್ತುವರಿತಾರೆ. ಸುತ್ತುವರೆದು ಕಾಶ್ಮೀರಿ ಭಾಷೆಯಲ್ಲಿ ಏನೇನು ಹೇಳ್ತಾರೆ, ಇವ್ರು ಕನ್ನಡದಲ್ಲಿ ಇವರಿಬ್ರು ಮಧ್ಯೆ ಮಾತಾಡ್ಕೊಂಡ್ರೆ ಅವ್ರಿಗೆ ಇನ್ನೂ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ, ಏನೋ ಇವರಿಬ್ರು ಮಧ್ಯೆ ಸಂವಹನ ನಡೀತಿದ್ಯಲ್ಲ ಅಂತ. ಸೊ ಅವ್ರು ಏನು ಹೊಡಿಬೇಕು ಅನ್ನೋಷ್ಟರಲ್ಲಿ ಇವ್ರ ಡ್ರೈವರ್ ವಾಸನಾಲ್ ಅಂತ ಇರ್ತಾರೆ. ಅವತ್ತಿನ ದಿನ ಅವ್ರು ಓಡ್ ಬಂದು, ಇಲ್ಲಪ್ಪ 4 ದಿನದಿಂದ ಇವ್ರ ಜೊತೆ ಇದ್ದೀನಿ, ಖಂಡಿತ ಇವರು ಆತರ ವರದಿಗಾರರಲ್ಲ, ಸತ್ಯನೇ ವರದಿ ಮಾಡ್ತಿದ್ದಾರೆ ಅಂತ ಅವ್ರಿಗೆ ಅವ್ರ ಭಾಷೆಯಲ್ಲಿ ಹೇಳ್ತಾನೆ. ಮತ್ತೆ ಅವ್ನ ಮೊಬೈಲ್ ಒಂದಷ್ಟು ಲಿಂಕ್ ಗಳನ್ನ ತೋರಿಸಿ, ನೋಡು ಹಿಂದೆ ಇವ್ರು ಮಾಡಿದ ವರದಿಗಳು ಹೀಗಿವೆ, ಇವರು ಏಕಮುಖವಾಗಿ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇಲ್ಲ, ಏನಿದೆ ಆ ಸತ್ಯಾಸತ್ಯತೆಯನ್ನ ಮಾತ್ರ ಜನರ ಮುಂದೆ ಹೇಳ್ತಿದ್ದಾರೆ ಅಂತ ಹೇಳಿದಾಗ ಅವರು ಲಾಠಿ ಕೈಯಲ್ಲಿ ಇದ್ದಿದ್ದ ಚಾಕು ಚೂರುಗಳನ್ನ ಬಿಸಾಕಿ ಅವ್ರಿಗೆ ಟೀ ಕಾಫಿ ಎಲ್ಲ ಕೊಟ್ಟು ಸತ್ಕಾರ ಮಾಡಿ ಕಳಿಸ್ತಾರೆ. ಹಾಗೆ ಹೀಗೆ ಬಹಳಷ್ಟು ಜಾಗಗಳಿಗೆ ಹೋಗ್ತಾರೆ, ಬಾರಾಮುಲ್ಲಾಗ್ ಹೋಗ್ತಾರೆ. ಅಲ್ಲಿಂದ ಎಷ್ಟು ಆ ಯುದ್ಧ ಪ್ರದೇಶದಲ್ಲಿ ಹೋಗೋಕೆ ಸಾಧ್ಯ ಅಲ್ಲಿ ಹೋಗ್ತಾರೆ. ಅಲ್ಲೊಬ್ಬ ಕನ್ನಡ ಯೋಧನ್ನ ಭೇಟಿ ಮಾಡ್ತಾರೆ. ಆ ಕನ್ನಡ ಯೋಧ ಒಂದೇ ಮಾತು ಹೇಳ್ತಾರೆ, ನೀವ್ ಇಲ್ಲಿ ಬರ್ಲೇಬಾರ್ದಾಗಿತ್ತು, ಮಹಾ ತಪ್ಪು ಮಾಡ್ಬಿಟ್ರಿ. ಅಂದ್ರೆ ಕಾಶ್ಮೀರಕ್ಕೆ ಅಂತಲ್ಲ, ಆ ಏರಿಯಾಗೆ ಅದು ಹೈಲಿ ಕಾನ್ಫ್ಲಿಕ್ಟ್ ಝೋನ್. ಗೊತ್ತಿಲ್ಲ, ಉತ್ಸಾಹ ಅಲ್ವಾ ಇದರಲ್ಲಿ. ಪ್ರತಿ ಬರಹದಲ್ಲೂ, ಪ್ರತಿ ಅಧ್ಯಾಯದಲ್ಲೂ ಒಂದು ಕೊನೆಗಾಗ, ಅಯ್ಯೋ ಇವತ್ತಿನ ದಿನ ನಾನು ಅನ್ಕೊಂಡಿದ್ ಮಾಡಕ್ ಆಗ್ಲಿಲ್ಲ, ನಾಳೆ ಇದನ್ನ ಸಾಧಿಸ್ಬೇಕು ಅನ್ನೋದ್ರಿಂದಾನೇ ಎಂಡ್ ಆಗುತ್ತೆ ನೋಡಿ. ಯಾವಾಗ ಒಬ್ರು ಕೆಲಸ ಅನ್ಕೊಳ್ಳದೆ ತುಂಬಾ ಪ್ರೀತಿಸ್ತಾರೆ, ಅದು ಕೆಲಸ ಅಂತ ಅನ್ಸೋದಿಲ್ಲ. ಇವ್ರಿಗೆ ಆ ತುಡಿತ ಕಾಣುತ್ತೆ. ನನಗೆ ಪ್ರತಿಯೊಂದು ಅಧ್ಯಾಯದಲ್ಲೂ ಆ ತುಡಿತ ಕಾಣ್ತಾ ಹೋಗುತ್ತೆ ನನಗೆ. ಏನಂದ್ರೆ ಇವತ್ತು ನಾನು ಅನ್ಕೊಂಡಿದ್ ಪೂರ್ಣ ಆಗ್ಲಿಲ್ಲ, ಮಾಡಿದ್ದಾರೆ, ಅವ್ದು ಎಷ್ಟು ಬೇಕು ಅದೆಲ್ಲ ಟಿಕ್ ಆಗ್ಬಿಟ್ಟಿದೆ, ಬಾಕ್ಸ್ ಟಿಕ್ ಆಗಿದೆ. ಆದ್ರೆ ಆತನಲ್ಲಿರೋ ಪ್ರಜ್ಞೆ ಹೇಳುತ್ತೆ ನಾನು ಮಾಡಿದ್ದು ಸಾಲದು ಅಂತ. ಪ್ರತಿಯೊಂದು ಅಧ್ಯಾಯದಲ್ಲೂ ಎಂಡ್ ಆಗದಂಗೆ, ನಾಳೆ ಬೆಳಿಗ್ಗೆ ಎದ್ದು ಫಸ್ಟ್ ಇದನ್ನ ಹೋಗ್ಬಿಡ್ಬೇಕು, ಅಲ್ಲಿ ಹೋಗ್ಬಿಡ್ಬೇಕು. ಪ್ರತಿದಿನ 250ರಿಂದ 300 ಕಿಲೋಮೀಟರ್ ಓಡಾಡ್ತಾರೆ. ನಾವು ಇಲ್ಲಿ ಮೈಸೂರಿಂದ ಇಲ್ಲಿ ಬರೋ ಅಷ್ಟೊತ್ತಿಗೆ ನಂಗೆ ನಾಳೆ ನಿದ್ದೆ ಬರ್ತಾ ಇತ್ತು. 130 ಕಿಲೋಮೀಟರ್. ಇವಾಗ ಏನಪ್ಪಾ ಇದು ಇಷ್ಟು ದೂರ ಬಂದೆ, ಇನ್ನೂ ಇವತ್ತು ಹೋಗ್ಬೇಕು 260 ಕಿಲೋಮೀಟರ್. ಸಾಮಾನ್ಯ ರಸ್ತೆ, ಇವಾಗ ಹೈವೇ ಬೇರೆ ಬ್ಯೂಟಿಫುಲ್ ಆಗೋಗಿದೆ. ಅಂತದ್ರಲ್ಲಿ ನಾವ್ ಹೆಂಗಂತೀವಿ, ಅಲ್ಲಿ ರಸ್ತೆಗಳು ಟೂರಿಸ್ಟ್ ಪ್ಲೇಸ್ ಅಲ್ಲಿ ನೀವು ಕಂಡ ಮಟ್ಟಿಗೆ ಇಲ್ಲ, ಅತ್ಯಂತ ಕಡಿದಾದ ರಸ್ತೆಗಳು. ಯಾವಾಗ ಅಂದ್ರೆ ಲ್ಯಾಂಡ್ ಇದಾಗ್ತಾ ಇರುತ್ತೆ, ಕುಸಿತಾ ಇರುತ್ತೆ. ಅಂತವುಗಳ ಮಧ್ಯೆ ದಿನ 250-300 ಕಿಲೋಮೀಟರ್ ಅಂದ್ರೆ ಅವ್ರ ಮೈಕ್ ಎಷ್ಟು ನೋವಾಗಿರ್ಬೋದು, ಮೈಕೈ ನೋವಾಗಿರ್ಬೋದು, ಯೋಚನೆ ಮಾಡ್ಬೋದು. ಇದ್ರ ಜೊತೆಗೆ ಯಾವ ಕ್ಷಣದಲ್ಲಿ ಎಲ್ಲಿ ಗುಂಡು ಬೀಳುತ್ತೆ ಏನೂ ಗೊತ್ತಿಲ್ಲ, ಇದು ಪರಿಸ್ಥಿತಿ.
ಆ ಪರಿಸ್ಥಿತಿ ಇನ್ನೂ ಎಷ್ಟು ಕೆಟ್ಟದಾಗಿತ್ತು ಅಲ್ಲಿ ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ನಾನು ಕೊಡ್ತೀನಿ. ಹೋಗ್ತಾರೆ ಬಂಕರ್ಗಳಲ್ಲಿ ಹೋಗ್ತಾರೆ, ಶೆಲ್ಲಿಂಗ್ ಸ್ಟಾರ್ಟ್ ಆಗೋಗ್ಬಿಡುತ್ತೆ. ಬಂಕರ್ಗಳೆಲ್ಲ ಅವ್ರ ಮನೆ ಹತ್ರನೇ ಬಂಕರ್ಗಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾಟ್ ವಾರ್ ಬಂಕರ್, ವಾರ್ ಟ್ಯಾಂಕರ್ಸ್ ಅಲ್ಲ, ಬಂಕರ್ಗಳು. ಹೋಗಿ ಔಷಧಿಕೋಬೇಕಲ್ಲ, ಗುಂಡು ಬೀಳುತ್ತೆ ಇರೋದಕ್ಕೆ. ಆ ಸೈಲೆಂಟ್ ಆಗಿದ ತಕ್ಷಣ ಲೋಕಲ್ಸ್ ಅವ್ರ ಮನೆಯನ್ನ, ಸ್ಕೂಲಲ್ಲಿ ಇರೋ ಸ್ಕೂಲ್ ಎಲ್ಲ ಬಿಟ್ಟು ಅಕ್ಕಪಕ್ಕದಲ್ಲಿರೋ ನಿಯರೆಸ್ಟ್ ಯಾವ್ದು ಇರುತ್ತೆ ಬಂಕರ್, ಅಲ್ಲಿ ಹೋಗಿ ಕೂತ್ಕೊಂಡ್ ಬಿಡ್ತಾ ಇರ್ತಾರೆ, ಮುಚ್ಚಿಟ್ಕೋತಾ ಇರ್ತಾರೆ. ಇವ್ರು ಹಂಗೆ ಆಗುತ್ತೆ, ಇವ್ರಲ್ಲಿ ಹೋಗ್ತಾರೆ. ಅಲ್ಲೇನ್ ಕಾಣ್ತು ಅನ್ನೋದನ್ನ ಚೆನ್ನಾಗಿ ವರ್ಣಿಸಿದ್ದಾರೆ. ನಗು ಬರುತ್ತ. ಅಂತಹ ದುಃಖ ಸಂದರ್ಭದಲ್ಲೂ ಅವರೆಲ್ಲ ಆ ಸೆನ್ಸ್ ಆಫ್ ಹ್ಯೂಮರ್ ಇದೆಯಲ್ಲ ಅಂತ ನನಗೆ ಖುಷಿ ಆಯ್ತು. ಏನೇನ್ ಕಾಣ್ತು ಆ ರೂಮ್ ಅಲ್ಲಿ, ಆ ಬಂಕರ್ ಅಲ್ಲಿ ಏನೇನಿತ್ತು ಅಂತ ಬರೀತಾರೆ. ಅದು ಓದಿ, ಅದೊಂದು ಸಸ್ಪೆನ್ಸ್ ಇರ್ಲಿ. ಪೂರ್ತಿ ಹೇಳ್ಬಿಟ್ರೆ ಪಿಕ್ಚರ್ ಪೂರ್ತಿ ಯಾರು ಹೋಗೋದೇ ಇಲ್ಲ. ಸೊ ಸಸ್ಪೆನ್ಸ್ ಇರ್ಲಿ ಅದು ನೋಡಿ. ಅಲ್ಲಿ ಆ ಇನ್ನೊಂದು ಬಂಕರ್ ನಿಂದ ಒಂದ್ 92 ವರ್ಷದ ಒಬ್ಬ ಲೋಕಲ್ ನಡ್ಕೊಂಡ್ ಬರ್ತಾರೆ ತಾತ. ಇವ್ರು ನೋಡ್ತಾರೆ, ಅಭಿಷೇಕ್ ನೋಡ್ಬಿಟ್ಟು ಏನಿದು ಊರೇ ಖಾಲಿ ಆಗೋಗಿದೆ, ಇಲ್ಲಿ ನೋಡಿದ್ರೆ 92 ವರ್ಷದ ತಾತ ನಡ್ಕೊಂಡ್ ಬರ್ತಾ ಇದಾರಲ್ಲ ಅಂತ. ಇವ್ರು ಒಂದ್ 4 ಹೆಜ್ಜೆ ಹೋಗ್ಬಿಟ್ಟು, ತಾತ ಏನ್ ಸಮಾಚಾರ, ನೀನ್ ಒಬ್ಬನೇ ಬರ್ತಿದ್ಯಾ ಇಲ್ಲಿ ಅಂತ. ಆ ತಾತ ಒಂದೇ ಮಾತು ಹೇಳೋದು ಇವ್ರಿಗೆ, ನೀನ್ ಚೆನ್ನಾಗಿದ್ಯಾ ಏನೋ, ಅವ್ರಿಗೆ ಏನ್ ಕೇಳೋದೇ ಇಲ್ಲ, ಒಂದೇ ಮಾತು ಮೊದ್ಲೇ ಹೇಳೋದಷ್ಟೇ, ನಮ್ದಂತೂ ಪ್ರಾರಬ್ಧ ಕರ್ಮ, ಯಾವಾಗ ಏನಾಗುತ್ತೋ ಗೊತ್ತಿಲ್ಲ, ನಿನ್ಗೇನ್ ಕರ್ಮ, ಈಗ ಯಾಕೆ ಬಂದೆ ವರದಿ ಮಾಡಕ್ಕೆ ಅಂತ ಕೇಳ್ತಾರೆ ತಾತ. ಸೊ ಅಲ್ಲಿ ಎಂತಹ ಪರಿಸ್ಥಿತಿ ಇರಬಹುದು ಅಂತ ಊಹಿಸ್ಕೊಡಿ. ನಾವು ಇದೆಲ್ಲೋ AC ಹಾಲಲ್ಲೋ ಕಾರಲ್ಲೋ ಕೂತ್ಕೊಂಡು ಇದನ್ನ 1.5 ಗಂಟೆಲಿ ಓದ್ಬಿಡ್ತೀವಿ, ಹಿಂಗಾಯ್ತು ಅಂತೀವಿ. ಎಲ್ಲ ಅನುಭವಗಳು ಎಲ್ರಿಗೂ ಆಗೋದಿಲ್ಲ. ಇದನ್ನ ಓದಿದ್ರೆ ನಾವೇ ಅಲ್ಲಿ ಓದ್ವೇನೋ ಅಂತ. ನಾನ್ ಸ್ವಲ್ಪ ತಿಂಡಿ ಗೊತ್ತಾ, ಹಾಗಾಗಿ ಏನ್ ಗೊತ್ತಾ, ಇವರಲ್ಲಿ ಅಯ್ಯೋ ಪೂರಿ ಬಾಜಿ ತಿಂತಾ ಇದಾರೆ ಅನ್ನೋ ನನ್ಗ, ನಾನೇ ಓದಾಗಿ ನಾನೇ ಅಲ್ಲಿ ಪೂರಿ ತಿಂದೇನೋ ಅನ್ನೋ ಹಾಗೆ ಅಷ್ಟ್ ಚೆನ್ನಾಗಿ ವರ್ಣಿಸಿ ಬರ್ದಿದ್ದಾರೆ. ಏನ್ ತಿಂದೆ ಅಂತ. ಎಷ್ಟೋ ದಿನ ಊಟಕ್ಕೆ ಸಮಯ ಸಿಗ್ತಿರ್ಲಿಲ್ಲ, ತಿಂಡಿಗೆ ಸಮಯ ಸಿಗ್ತಿರ್ಲಿಲ್ಲ, ಯಾವಾಗ ಏನೋ ಸಿಕ್ಕಿದ್ರೆ ಟೀ ಕುಡ್ಕೊಂಡು ಬದುಕಿದ್ವಿ, ಅದು ಬರ್ದಿದ್ದಾರೆ. ಆದ್ರೆ ಆ ತಾತನ ನಂತರ ಒಂದ್ 2-3 ನಿಮಿಷದಲ್ಲೇನೆ ತಿರ್ಗಾ ಇಬ್ರು ಹುಡುಗರನ್ನ ಭೇಟಿ ಮಾಡ್ತಾರೆ. ಏನೋ ಮಕ್ಳ, ಸ್ಕೂಲ್ ಇಲ್ವಾ, ಕಾಲೇಜ್ ಇಲ್ವಾ, ಈಗ ಅವ್ರ ಹತ್ರ ಮಾತಾಡ್ಕೊಂಡು ಕೇಳಿದ್ರೆ ಏನಿಲ್ಲ ನಿಮ್ಗೆ ಏನಿದು ಅಂತ ಕೇಳಿದ್ರೆ ಆ ಹುಡುಗರು ಹೇಳ್ತಾರೆ, ಬದುಕಿರೋದೇ ದೊಡ್ಡ ಚಾಲೆಂಜ್ ಇಲ್ಲಿ ಅಂತ. ನೋಡಿ, ನಾವು ಈಸಿಯಾಗಿ ನಾವು ಹೇಳ್ಬಿಡ್ತೀವಿ, ನಾವು ದೇಶ, ಧರ್ಮ, ಭಾಷೆ ವಿಷಯದಲ್ಲಿ ಬಹಳ ಲೂಸ್ ಆಗಿ. ಯಾಕಂದ್ರೆ ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಇವತ್ತು ಯಾರ ಅಪ್ಪಣೆನೂ ಬೇಕಿಲ್ಲ, ನನ್ನ ತಲೆಯಲ್ಲಿ ಏನೋ ಬಂತು ನಾನು ಬರೆದ್ಬಿಟ್ಟೆ ಅಲ್ವಾ. ಅದರಿಂದ ಸಮಾಜದ ಮೇಲೆ ಏನಾಗ್ಬೋದು ಪರಿಣಾಮ ಅನ್ನೋದನ್ನ ನಾವು ಯಾರು ಯೋಚಿಸೋದಿಲ್ಲ. ಆ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರ ಕೈಲಿ ಇರುವಂತ ಅತ್ಯಂತ ಶಕ್ತಿಶಾಲಿಯಾದ ಆಯುಧ. ಅದನ್ನ ನಾವು ಸರಿಯಾಗಿ ಬಳಸೋದಿಲ್ಲ. ಬೇಕಾಬಿಟ್ಟು ಯಾರ್ದೋ ಬಗ್ಗೆ ಏನೋ ಲೂಸ್ ಕಾಮೆಂಟ್ ಹಾಕ್ಬಿಡ್ತೀವಿ. ನಮ್ಗೆ ಏನ್ ಗೊತ್ತಾ ಅಲ್ಲಿ ಪರಿಸ್ಥಿತಿ ಏನಿದೆ ಅಂತ. ನಾನು ಕಾಶ್ಮೀರ ಅಂದ್ರೆ ಅಲ್ಲಿನ ಜನರ ಬಗ್ಗೆ ನಮಗೂ ಅದೇ ತರ ಮೆಂಟಾಲಿಟಿ ಇತ್ತು, ಯಾಕಂದ್ರೆ ನಾವು ನೋಡಿಲ್ಲ. ಸೊ ನಮ್ಗೆ ಗೊತ್ತಿರಲ್ಲ ಅಲ್ಲಿ ಏನಾಗ್ತಿದೆ. ನಾವು ಒಂದು ಕಲ್ಪನೆಗಳನ್ನ ಕಟ್ಕೊತಾ ಹೋಗ್ತೀವಿ, ಅಲ್ಲಿ ಹಾಗಿರ್ಬೋದು, ಇಲ್ಲಿ ಹೀಗಿರ್ಬೋದು. ಗೊತ್ತಿಲ್ವಲ್ಲ, ಗೊತ್ತಿಲ್ಲದ್ಮೇಲೆ ನಾವು ಹೇಗ್ ಬೇಕಾದ್ರೂ ಭಾವಿಸ್ಕೋಬಹುದು. ಮತ್ತೆ ಮುಖಲ್ಪಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಮ ಭಾವನೆಗಳೇ ಸತ್ಯ ಅಂತ ನಾವು ಭಾವಿಸ್ಕೊತಾ ಹೋಗ್ತೀವಿ. ನಮ್ಮ ಮನಸ್ಸು ಕೂಡ ಎಂತದ್ದು ಅಂತಂದ್ರೆ, ನಾವ್ ಏನ್ ನಂಬಿರ್ತೀವಿ ಅದೇ ನಮಗೆ ಕಾಣ್ತಾ ಹೋಗುತ್ತೆ. ಇವತ್ತು ಏನ್ ಮಾಡೋದು ಅದೇ, ನಮ್ಮ ಮನಸ್ಸಲ್ಲಿ ಏನಿದೆ ಅದನ್ನೇ ಅದು ನಮ್ಗೆ ಕೊಡ್ತಾ ಹೋಗುತ್ತಲ್ಲ, ಹಾಗೆ ಅದೇ ಕಾಣ್ತಾ ಹೋಗುತ್ತೆ. ಸೊ ನನ್ನ ಮನಸ್ಸಲ್ಲಿದ್ದ ಆ ಭಾವನೆನ ಈ ಪುಸ್ತಕ ಒಂದಷ್ಟು ಬದಲಾಯಿಸಿದೆ. ಅಲ್ಲಿಯ ಜನರ ನಿಜವಾದ ಭಾವನೆ ಏನು, ಇಲ್ಲಿ ಓದೋ ವರದಿಗೆ ಅಂತ ಹೋದ ಇವರ ಭಾವನೆ ಏನಿತ್ತು, ಮತ್ತೆ ಅನುಭವಗಳೇನಿತ್ತು ಅಂತ. ನಾನು ಮೊದ್ಲೇ ಹೇಳಿದೆ, ಎಲ್ಲಾ ಅನುಭವಗಳು ನಮ್ಗೆ ಆಗ್ಬೇಕು ಅಂತ ಏನಿಲ್ಲ. ಕೆಲವೊಂದಷ್ಟು ಅನುಭವಗಳನ್ನ ಯಾರೋ ಅನುಭವಿಸಿದ್ದನ್ನ ಬರ್ದಿರ್ತಾರೆ ಫಸ್ಟ್ ಹ್ಯಾಂಡ್. ಅದ್ ನಾನು ಮೊದ್ಲೇ ಹೇಳಿದಾಗ, ಇದು ಅತ್ಯಂತ ನಾನೇ ಹೋದೆ ಅನ್ನೋ ರೀತಿಯಲ್ಲಿ ಅವರು ನೀವು ನಿರೂಪಣೆ ಮಾಡ್ಕೊಂಡು ಹೋಗೋದ್ರಿಂದ ಅಲ್ಲಿಯ ಜನರ ನಿಜವಾದ ಭಾವನೆಗಳೇನು, ಇವರಲ್ಲಿ ಹೋದಾಗ ಇವ್ರಿಗೆ ಅಲ್ಲಿ ಯಾವ ರೀತಿಯ ಒಂದು ಅನುಭವ ಸಿಕ್ತು ಅನ್ನೋದನ್ನ ಅದ್ಭುತವಾಗಿ ಕಟ್ಕೊಟ್ಟಿದ್ದಾರೆ. ನಾನ್ ನಿಮ್ಗೆ ಟ್ರೈಲರ್ ಅಷ್ಟೇ ತೋರಿಸಿದೀನಿ, ಪಿಕ್ಚರ್ ಅಭಿ ಬಾಕಿ ಹೇಳ್ತಾರಲ್ಲ ಹಾಗೆ. ಪುಸ್ತಕನ ಕೊಂಡು ಓದಿ, ಅದ್ರಲ್ಲಿರೋ ಕಂಟೆಂಟ್ ಖಂಡಿತ ನನಗಿಷ್ಟ ಆಗಿದೆ, ನಿಮ್ಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಭಿಷೇಕ್ ಮೊದಲೇ ಹೇಳಿದಾಗೆ, ಇದು ಮೊದಲನೇ ಪುಸ್ತಕ ಅಂತ ಅನ್ಸೋದಿಲ್ಲ. ಹಾಗೆ ಇದು ಮೊದಲನೇ ಪುಸ್ತಕ ಹಾಗೇ ಉಳ್ಕೊಳ್ಳೋದು ಬೇಡ. ಈ ತರ ಇನ್ನಷ್ಟು ನಿಮ್ಮ ಅನುಭವ ಕಥನಗಳು ಬರಲಿ ಅಂತ ಹೇಳ್ತೀನಿ. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.